ಸ್ನೇಹಿತರೆ, ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯ ವಿಶೇಷತೆ ಏನಪ್ಪ ಅಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಾಗ್ತದಪ್ಪ ಅಂದ್ರೆ, ಭಾರತದ ಒಂದು ಕೇಂದ್ರ ಬ್ಯಾಂಕ್ ಆಗಿ ಕೆಲಸವನ್ನು ಮಾಡ್ತಾ ಹೋಗ್ತೈತಿ. ಈ ಒಂದು ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ, 1935 ಏಪ್ರಿಲ್ 1 ಏನಾಗ್ತೈತಿ, ಈ ಒಂದು ಬ್ಯಾಂಕ್ ಸ್ಥಾಪನೆ ಆಗ್ತೈತಿ. ಯಾವಾಗ 1935 ಏಪ್ರಿಲ್ 1 ಈ ಒಂದು ಬ್ಯಾಂಕ್ ಸ್ಥಾಪನೆ ಆಗ್ತೈತಿ. ಜೊತೆಗೆ ಜನವರಿ 1, 1949 ಏನಾಗ್ತೈತಪ್ಪ ಅಂದ್ರೆ, ರಾಷ್ಟ್ರೀಕರಣವನ್ನು ಆಗ್ತಾ ಹೋಗ್ತೈತಿ. ಈ ರೀತಿಯ ಮೊನ್ನೆ ಡೇಟಲ್ಲಿ ಈ ಒಂದು ಪ್ರಶ್ನೆ ಆಗಿತ್ತು, ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಯಿತು ಅಂತ ಕೇಳ್ತಾರೆ. ನೀವೇನು ಮಾಡ್ತಾ ಹೋಗ್ತೀರಿ, ಒಂದು ಅತಿಯಾದ ಸ್ಪೀಡ್ನಿಂದ ಏನಾಗ್ತೈತಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ಬಿಟ್ಟು ಈ ಮೊದಲನೇ ಆಪ್ಷನ್ ಇದನ್ನ ಕೊಟ್ಟಿರ್ತಾರೆ. ಹಿಂಗೆ ಮಾಡಿ ನಾನು ಏನು ಮಾಡಿದ್ದೆ, ಟಿಕ್ ಹಾಕಿದ್ದೆ. ಬಂದು ನೋಡಿದೆ, ತದನಂತರದಲ್ಲಿ ರಾಷ್ಟ್ರೀಕರಣ ಅಂತ ಪ್ರಶ್ನೆ ಕೇಳುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತೈತೆ, ಒಂದು ಮಾರ್ಕ್ಸ್ ಕಟ್ ಹೋಗ್ತೈತೆ. ಹಾಗಾಗಿ ನಿಧಾನವಾಗಿ ಮತ್ತು ತಾಳ್ಮೆಯಿಂದ ಏನು ಮಾಡ್ತಾ ಹೋಗ್ರಿ, ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು. ಏನು RBI ಯಾವಾಗ ಸ್ಥಾಪನೆ ಆಗಿತ್ತು, 1935 ಏಪ್ರಿಲ್ 1 ಸ್ಥಾಪನೆ ಆಗ್ತಾಯಿತ್ತು. ಯಾವಾಗ ರಾಷ್ಟ್ರೀಕರಣ ಆಗ್ತದಪ್ಪ ಅಂದ್ರೆ, ಜನವರಿ 1, 1949 ಈ ಒಂದು ಬ್ಯಾಂಕು ರಾಷ್ಟ್ರೀಕರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಏನನ್ನಂತ ನೋಡಿದ್ರೆ, ಅಂದರೆ RBIನ ಕಾರ್ಯಗಳು ಏನಂತ ನೋಡಿದ್ರೆ, ಒಂದೊಂದೇ ನೋಡ್ತಾ ಹೋಗೋಣ. ಒಂದೇದು ನೋಟು ಚಲಾವಣೆ ಏಕಸ್ವಾಮ್ಯ ಅಂತ ನೋಡ್ತಾವೆ. ಅಂದರೆ ನೋಟುಗಳ ಒಂದು ಚಲಾವಣೆ ಏಕಸ್ವಾಮ್ಯವನ್ನು ಯಾರು ಪಡೆದಿರ್ತಾರಪ್ಪ ಅಂದ್ರೆ, ಈ RBI ಪಡೆದಿರ್ತೈತಿ. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕು ಏನು ಮಾಡ್ತಾ ಹೋಗ್ತೈತಪ್ಪ ಅಂದರೆ, ₹2 ಮತ್ತು ₹2 ಅಥವಾ ಅದರ ಮೇಲ್ಪಟ್ಟು ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥ ಏಕಸ್ವಾಮ್ಯವನ್ನು ಇದು ಪಡೆದಿರ್ತೈತಿ. ಅಂದರೆ ₹2 ಅದಕ್ಕಿಂತ ಮೇಲ್ಪಟ್ಟ ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥ ಏಕಸ್ವಾಮ್ಯ ಯಾರಿಗೆ ಐತಪ್ಪ ಅಂದ್ರೆ, RBIಗೆ ಪಡ್ತಾ ಹೋಗ್ತೈತಿ. ಯಾವ ರೀತಿಯ ಒಂದು ನೋಟುಗಳನ್ನು ಮುದ್ರಣ ಮಾಡ್ತೈತಪ್ಪ ಅಂದ್ರೆ, 2, 5, 10, 20, 50, 100, 500, ₹1000 ಮೌಲ್ಯದ ಒಂದು ನೋಟುಗಳನ್ನು ಏನು ಮಾಡ್ತೀವಿ, ಮುದ್ರಿಸಿ ಚಲಾವಣೆಗೆ ತರ್ತಾ ಹೋಗ್ತಾನೆ. ಜೊತೆಗೆ ₹1 ನೋಟನ್ನು ಸರ್ಕಾರದ ಪರವಾಗಿ ಏನು ಮಾಡ್ತಾ ಹೋಗ್ತೈತಿ, RBI ಮುದ್ರಿಸಿ ಏನು ಮಾಡ್ತಾ ಹೋಗ್ತೈತಿ, ಚಲಾವಣೆಯನ್ನು ತರ್ತಾ ಹೋಗ್ತೈತಿ. ಈ ₹1 ನೋಟನ್ನು ಯಾರ ಪರವಾಗಿ, ಸರ್ಕಾರದ ಪರವಾಗಿ RBI ಮುದ್ರಿಸಿ ಚಲಾವಣೆಗೆ ತರ್ತಾ ಹೋಗ್ತೈತಿ. ಆದರೂ ಕೂಡ ₹1 ಹಾಗೂ ₹2 ನಾಣ್ಯ ಚಲಾವಣೆಗೆ ತರುವಂಥ ಹಕ್ಕು ಕೇಂದ್ರ ಸರ್ಕಾರಕ್ಕೆ ಐತೆ. ಅಂದ್ರೆ ₹1 ಮತ್ತು ₹2 ನಾಣ್ಯವನ್ನು ಜಾರಿಗೆ ತರುವಂಥ ಹಕ್ಕು ಯಾರಿಗೈತಪ್ಪ ಅಂದ್ರೆ, ಚಲಾವಣೆಗೆ ತರುವಂಥ ಹಕ್ಕು ಯಾರಿಗೈತಪ್ಪ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ. ಅಂದರೆ ಈ ಒಂದು RBI ಬ್ಯಾಂಕು ಏನು ಮಾಡ್ತಾ ಹೋಗ್ತಪ್ಪ, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಅಂದ್ರೆ RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕಾರ ಮಾಡ್ತಾ ಹೋಗ್ತೈತಿ. ಅಂದ್ರೆ ತಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಅನೇಕ ತಂಡಗಳು, ಅನೇಕ ತೆರಿಗೆಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತೈತಿ. ಆ ಒಂದು ಹಣ ಎಲ್ಲಿ ಹೋಗ್ತೈತಪ್ಪ ಅಂದ್ರೆ, ಈ ಒಂದು RBI ಹತ್ರ ಸ್ವೀಕಾರ ಮಾಡ್ತಾ ಹೋಗ್ತೈತಿ. ಇದು ಸರ್ಕಾರದ ಪರವಾಗಿ ತೆರಿಗೆಗಳು ಮತ್ತು ಇತರೆ ದರಗಳ ಹಣವನ್ನು ಏನು ಮಾಡ್ತಾ ಹೋಗ್ತೈತಿ, ಸಂಗ್ರಹಣೆ ಮಾಡ್ತಾ ಹೋಗ್ತೈತಿ. ಸರ್ಕಾರದ ಒಂದು ತೆರಿಗೆಗಳು ಮತ್ತು ದರಗಳ ಒಂದು ಹಣವನ್ನು ಏನು ಮಾಡ್ತಾ ಹೋಗ್ತೈತಿ, ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತೈತಿ. ಇದು ನಿರ್ದಿಷ್ಟ ಸೂಚನೆಗಳ ಮೇರೆಗೆ ಸರ್ಕಾರದ ಪರವಾಗಿ ಸಾರ್ವಜನಿಕರಿಗೆ ಹಣವನ್ನು ಏನು ಮಾಡ್ತಾ ಹೋಗ್ತೈತಿ, ಸಂದಾಯವನ್ನು ಮಾಡ್ತಾ ಹೋಗ್ತೈತಿ. ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ನಿರ್ದಿಷ್ಟ ಸೂಚನೆಯ ಮೇರೆಗೆ ಏನು ಮಾಡ್ತಾ ಹೋಗ್ತೈತಿ, ಸಾರ್ವಜನಿಕರಿಗೆ ಹಣವನ್ನು ಸಂದಾಯವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ RBI ಸರ್ಕಾರಿ ಸಾಲಪತ್ರಗಳು ಮತ್ತು ಖಜಾನೆ ಹುಂಡಿಗಳನ್ನು ಮಾರಾಟ ಮಾಡುತ್ತೆ. ಅಂದರೆ ಸರ್ಕಾರಿ ಸಾಲಪತ್ರಗಳಾಗಿರ್ಬೋದು, ಖಜಾನೆ ಹುಂಡಿಗಳು ಯಾರು ಮಾರಾಟ ಮಾಡ್ತಾರಪ್ಪ ಅಂದ್ರೆ, RBI ಮಾರಾಟ ಮಾಡ್ತಾ ಹೋಗ್ತೈತಿ. ಜೊತೆಗೆ ಸರ್ಕಾರಕ್ಕೆ ಹಣಕಾಸು ಸಲಹೆಗಾರರಾಗಿ ಏನಾಗ್ತೈತಿ, ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಈ RBI ಬ್ಯಾಂಕ್ ಏನಪ್ಪ ಅಂದ್ರೆ, ಸರ್ಕಾರಕ್ಕೆ ಹಣಕಾಸು ಸಲಹೆಗಾರನಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾರ್ಗಗಳು ಮತ್ತು ವಿಧಾನಗಳನ್ನು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತೈತಿ. ಹೆಂಗಪ್ಪ ಅಂದ್ರೆ, ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್ ಅಂತ. ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್ ಆದಾಯ ಸಂಗ್ರಹಣೆಗಳು ಮತ್ತು ಸರ್ಕಾರದ ಆದಾಯ ವೆಚ್ಚಗಳ ನಡುವಿನ
ತಾತ್ಕಾಲಿಕ ಹೊಂದಾಣಿಕೆಗಳನ್ನು ಪೂರೈಸಲು ಈ ಒಂದು ಸೌಲಭ್ಯವನ್ನು ಒದಗಿಸಲು ಕೊಟ್ಟಾರೆ. ಯಾವ ಸೌಲಭ್ಯ? ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್. ಅಂದರೆ ಏನಪ್ಪ ಅಂದ್ರೆ ಆದಾಯ ಸಂಗ್ರಹಣೆಗಳು ಮತ್ತು ಸರ್ಕಾರದ ಆದಾಯ ವೆಚ್ಚಗಳ ನಡುವಿನ ತಾತ್ಕಾಲಿಕ ಹೊಂದಾಣಿಕೆಗಳನ್ನು ಪೂರೈಸಲು ಈ ಒಂದು ಸೌಲಭ್ಯ ನೀಡ್ತಾ ಹೋಗ್ತದೆ. ಯಾರು? RBI ನೀಡ್ತಾ ಹೋಗ್ತೈತಿ. ಅಂಥ ಒಂದು ಮುಂಗಡಗಳ ಗರಿಷ್ಠ ಪ್ರಮಾಣ ಮತ್ತು ಅವಧಿಯನ್ನು RBI ಮತ್ತು ಸಂಬಂಧಿತ ಸರ್ಕಾರದ ನಡುವಿನ ಒಪ್ಪಂದಗಳಿಂದ ಏನು ಮಾಡ್ತಾ ಹೋಗ್ತೈತಿ? ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ. ಒಟ್ಟಾರೆಯಾಗಿ ಈ ಸರ್ಕಾರದ ಬ್ಯಾಂಕ್ ಆಗಿ ಏನು ಮಾಡ್ತಾ ಹೋಗ್ತೈತಿ? ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ನಂತರದಲ್ಲಿ ಬ್ಯಾಂಕು ಅಂತಂದು ಕರಿತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯನಿರ್ವಹಣೆ ಮಾಡ್ತವೆ. ಒಂದೇದು ಸರ್ಕಾರದ ಬ್ಯಾಂಕಾಗಿ ಕೆಲಸ ಮಾಡ್ತಾ ಹೋಗ್ತೀವಿ. ಜೊತೆಗೆ ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯನಿರ್ವಹಣೆ ಮಾಡ್ತದೆ. ಯಾಕಪ್ಪ ಅಂದ್ರೆ ದೇಶದಲ್ಲಿರುವಂಥ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಣ ಮಾಡ್ತಾ ಹೋಗ್ತೈತಿ. ಜೊತೆಗೆ ದೇಶದಲ್ಲಿನ ಎಲ್ಲ ಬ್ಯಾಂಕುಗಳ ತಮ್ಮ ಒಂದು ಠೇವಣಿ ಹಣದಲ್ಲಿ ಒಂದು ಭಾಗವನ್ನು RBIನಲ್ಲಿ ಮೀಸಲಿಡಬೇಕು. ಆ ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ RBI ಸಾಲವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಆ ಬ್ಯಾಂಕುಗಳ ಹಣಕಾಸು ನಿರ್ವಹಣೆಯ ಬಗ್ಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತೈತಿ. ಅಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾಕೆ ಕರಿತಪ್ಪ ಅಂದ್ರೆ ಆ ಬ್ಯಾಂಕುಗಳ ದೇಶದಲ್ಲಿರುವಂಥ ಎಲ್ಲ ಬ್ಯಾಂಕುಗಳಿಗೆ ಏನು ಮಾಡ್ತಾ ಹೋಗ್ತೈತಿ? ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ. ಆ ದೇಶದಲ್ಲಿರುವಂಥ ಎಲ್ಲ ಬ್ಯಾಂಕುಗಳು ತಮ್ಮ ಒಂದು ಠೇವಣಿಯ ಒಂದು ಭಾಗವನ್ನು RBIನಲ್ಲಿ ಏನು ಮಾಡ್ತಾ ಹೋಗ್ಬೇಕು? ಡೆಪಾಸಿಟ್ ಮಾಡಿರಬೇಕು. ಜೊತೆಗೆ ಹೆಚ್ಚುವರಿ ಅವಶ್ಯಕತೆ ಬಿದ್ದಾಗ ಈ RBI ಬ್ಯಾಂಕ್ ಏನು ಮಾಡ್ತೈತಿ? ಆ ಬ್ಯಾಂಕುಗಳಿಗೆ ಸಾಲವನ್ನು ನೀಡ್ತಾ ಹೋಗ್ತೈತಿ. ಅದಲ್ಲದೆ ಆ ಬ್ಯಾಂಕುಗಳ ಹಣಕಾಸು ನಿರ್ವಹಣೆ ಬಗ್ಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಬ್ಯಾಂಕುಗಳ ಬ್ಯಾಂಕು ಅಂತಂದು ಈ RBIನ ಕರಿತಾ ಹೋಗ್ತಾರೆ. ನಂತರದಲ್ಲಿ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯವನ್ನು ಒದಗಿಸಿದೆ. ಅಂದ್ರೆ ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯಗಳನ್ನು ಒದಗಿಸಲು ಕಾಣ್ತಾ ಹೋಗ್ತೀವಿ. ಈ ಕಾರ್ಯವು ಆ ಬ್ಯಾಂಕುಗಳು ತಮ್ಮ ನಡುವಿನ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಸುಲಭವಾಗಿ ಬಗೆಹರಿಸೋಕ್ಕೆ ಏನಾಗ್ತೈತಿ? ಸಹಾಯಕವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ನಂತರದಲ್ಲಿ ಸಾಲ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ. ದೇಶದಲ್ಲಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ನಿಯಂತ್ರಿಸುತ್ತದೆ. ಏನಾಗ್ತೈತಿ? ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ ಅಂದ್ರೆ ಏನು? ಸಾಲದ ನಿಯಂತ್ರಕನ ಯಾಕಪ್ಪ ಅಂದ್ರೆ ದೇಶದಲ್ಲಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿ ಅನುಗುಣವಾಗಿ ಆ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ನಿಯಂತ್ರಣ ಮಾಡ್ತಾ ಹೋಗ್ತೈತಿ ಮತ್ತು ವಿಸ್ತರಣೆ ಮಾಡ್ತಾ ಹೋಗ್ತೈತಿ. ಆ ವಾಣಿಜ್ಯ ಬ್ಯಾಂಕುಗಳಿಗೆ ಹೇಳ್ತಾ ಹೋಗ್ತೈತಿ, ಈ ವರ್ಷದಲ್ಲಿ ಇಷ್ಟು % ಮೂಲಕ ನೀವು ಏನು ಮಾಡ್ತಾ ಹೋಗ್ರಿ? ಸಾಲಗಳನ್ನು ನೀಡ್ತಾ ಹೋಗ್ರಿ ಅಂತಂದು ನಿಯಂತ್ರಣ ಮತ್ತು ವಿಸ್ತರಣೆಗಾಗಿ ಏನು ಮಾಡ್ತಾ ಹೋಗ್ತೈತಿ? ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ನಂತರದಲ್ಲಿ ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಹೋಗ್ತೈತಿ. ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಅಂದ್ರೆ ಸಾಕಷ್ಟು ವಿನಿಮಯ ಸಂಗ್ರಹವು ವಿದೇಶಿ ವಿನಿಮಯ ದರಗಳನ್ನು ಕಾಪಾಡಲು ಸಹಕಾರ ಆಗ್ತೈತಿ. ಅಂದ್ರೆ ವಿದೇಶಿ ವಿನಿಮಯ ದರಗಳಲ್ಲಿನ ನ್ಯಾಯವಲ್ಲದ ಏರಿಳಿತಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ RBI ಏನು ಮಾಡ್ತಾ ಹೋಗ್ತೈತಿ? ವಿದೇಶಿ ಹಣಗಳನ್ನು ಕೊಳ್ಳಲು ಮತ್ತು ಮಾರಲು ಮುಂದಾಗ್ತಾ ಹೋಗ್ತೈತಿ. ಹಾಗಾಗಿ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ. ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು. ಕೇವಲ ಬ್ಯಾಂಕುಗಳ ದೇಶದ ಎಲ್ಲ ಬ್ಯಾಂಕುಗಳ ಮೇಲೆ ನಿಯಂತ್ರಣದ ಮಾಡೋದು ಅಲ್ಲದೆ ಆದರೂ ಕೂಡ ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಏನು ಮಾಡ್ತಾ ಹೋಗ್ತೈತಿ? ಪ್ರಕಟಣೆ ಮಾಡ್ತಾ ಹೋಗ್ತೈತಿ. ಯಾವ ರೀತಿ? ಆರ್ಥಿಕ ಮತ್ತು ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂಥ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತೈತಿ. ಕಾಲಕ್ಕೆ ಏನು ಮಾಡ್ತಾ ಹೋಗ್ತೈತಿ? ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಇದು ಹಣ ಮತ್ತು ಹಣಕಾಸಿನ ಸ್ಥಿತಿಗತಿಗಳು, ರಾಜ್ಯ ಹಣಕಾಸು ಅಂಕಿಅಂಶಗಳ ಕಿರುಹೊತ್ತಿಗೆಯನ್ನು ಏನು ಮಾಡ್ತಾ ಹೋಗ್ತೈತಿ? ಪ್ರಕಟಣೆಯನ್ನು ಮಾಡ್ತಾ ಹೋಗ್ತೈತಿ. ನಂತರದಲ್ಲಿ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಏನು ಮಾಡ್ತಾವೆ? ಜನರಲ್ಲಿ ಬ್ಯಾಂಕಿನ ಒಂದು ವ್ಯವಹಾರದ ಹವ್ಯಾಸವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂತ ಬ್ಯಾಂಕು ರಹಿತ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋದ? ವಿಸ್ತರಣೆಯನ್ನು ಮಾಡ್ತಾ ಹೋದ. ಅಂದ್ರೆ ಜನರಲ್ಲಿ ಬ್ಯಾಂಕಿನ ವ್ಯವಹಾರದ ಹವ್ಯಾಸವನ್ನು ಅಭಿವೃದ್ಧಿ ಮಾಡಬೇಕನ್ನೋ ಸಲುವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗಿರ? ವಿಸ್ತರಣೆಯನ್ನು ಮಾಡ್ತಾ ಹೋಗಿದ್ದಾರೆ. ನಂತರದಲ್ಲಿ ಕೃಷಿಗಾಗಿ ಸೌಲಭ್ಯಗಳು. ಕೃಷಿಗಾಗಿ ಸೌಲಭ್ಯಗಳು ಏನು ನೋಡ್ತವೆ?
ಕೃಷಿಗೆ ಪರೋಕ್ಷವಾಗಿ ಹಣಕಾಸು ಸೌಲಭ್ಯಗಳನ್ನು ಕ್ರಮಬದ್ಧವಾಗಿ ಒದಗಿಸೋಕ್ಕಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನಬಾರ್ಡ್ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲಭ್ಯಗಳನ್ನು ನೀಡ್ತಾ ಹೋಗ್ತಾರೆ. ಅಂದರೆ ನಬಾರ್ಡ್ ಅದು ಒಂದು ಬ್ಯಾಂಕು. ಈ ನಬಾರ್ಡ್ ಅಂದರೆ ಏನಪ್ಪ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಈ ಒಂದು ಬ್ಯಾಂಕುಗಳಿಗೆ ಯಾರು ಸಾಲ ನೀಡ್ತಾರಪ್ಪ ಅಂದ್ರೆ RBI ನೀಡ್ತೈತಿ. ಈ RBI ಯಾರಿಗೆ ನೀಡ್ತೈತಿ? ನಬಾರ್ಡ್ ಬ್ಯಾಂಕಿಗೆ ನೀಡ್ತೈತಿ. ಈ ನಬಾರ್ಡ್ ಏನು ಮಾಡ್ತಾ ಹೋಗ್ತೈತಿ, ಈ ಕೃಷಿ ಚಟುವಟಿಕೆಗಳಿಗೆ ಏನು ಮಾಡ್ತಾ ಹೋಗ್ತೈತಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲಭ್ಯಗಳನ್ನು ಈ ನಬಾರ್ಡ್ ಬ್ಯಾಂಕ್ ನೀಡ್ತಾ ಹೋಗ್ತೈತಿ. ಇದಿಷ್ಟು ಏನಪ್ಪ ಅಂದ್ರೆ ಈ ಬ್ಯಾಂಕುಗಳ ಒಂದು ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಒಂದು ಸಂಕ್ಷಿಪ್ತವಾಗಿ ನೋಡೋದಾದರೆ, ಒಂದನೇದು ನೋಟು ಚಲಾವಣೆ ಏಕಸ್ವಾಮ್ಯವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಬ್ಯಾಂಕುಗಳ ಬ್ಯಾಂಕ್ ಆಗಿ ನೋಡ್ತಾ ಹೋಗ್ತೀವಿ. ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ. ಸಾಲದ ಒಂದು ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತೈತಿ. ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಆರ್ಥಿಕ ಅಂಕಿಅಂಶಗಳು ಮತ್ತು ಮಾಹಿತಿಗಳನ್ನು ಪ್ರಕಟಣೆಯನ್ನು ಮಾಡ್ತಾ ಹೋಗ್ತಾರೆ. ಬ್ಯಾಂಕಿಂಗ್ ಹವ್ಯಾಸದ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾರೆ. ಕೃಷಿಗಾಗಿ ಅನೇಕ ಸೌಲಭ್ಯಗಳನ್ನು ನೀಡ್ತಾ ಹೋಗ್ತಾರೆ. ಇದು ರಿಸರ್ವ್ ಬ್ಯಾಂಕಿನ ಒಂದು ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಯಾವ ಬ್ಯಾಂಕು? ಅತಿ ಪುರಾತನ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಇದು ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂದ್ರೆ 1468 ನಂತರದಲ್ಲಿ ಬ್ರಿಟನ್ನಿನ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಕರಿತಾ ಹೋಗ್ತೀವಿ. ಇದು 1494 ಸ್ಥಾಪನೆ ಆಗ್ತೈತಿ. ಅಮೇರಿಕಾದ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಫೆಡ್ರಲ್ ರಿಸರ್ವ್ ಸಿಸ್ಟಮ್. ಇದು ಯಾವ ಸ್ಥಾಪನೆ ಆಗಿತ್ತು? 1913. ಅತಿ ಪುರಾತನ ಬ್ಯಾಂಕ್ ಯಾವುದಪ್ಪ ಅಂದ್ರೆ ರಿಕ್ಸ್ ಬ್ಯಾಂಕ್. ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್ 1468 ಸ್ಥಾಪನೆ ಆಗ್ತೈತಿ. ಜೊತೆಗೆ ಬ್ರಿಟನ್ನಿನ ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದು 1494 ಸ್ಥಾಪನೆ ಆಗ್ತೈತಿ. USA ಕೇಂದ್ರ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಫೆಡ್ರಲ್ ರಿಸರ್ವ್ ಸಿಸ್ಟಮ್ ಅಂತ ನೋಡ್ತಾಗ್ತೀವಿ. ಇದು 1913 ಸ್ಥಾಪನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ರಿಸರ್ವ್ ಬ್ಯಾಂಕಿನ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ. ಸಂಸ್ಕೃತ ಪದದ ರೂಪಾಯಿ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿದೆ. ಯಾವುದಿದು? ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ. ಚೆಕ್ಕುಗಳು ಡ್ಯಾಶ್ ಹಣದ ಸಾಧನವಾಗಿದೆ. ವಿತರಣೆ ಮತ್ತು ಅಥವಾ ಸಮೀಪದ ಹಣದ ಸ್ವತ್ತುಗಳಾಗಿವೆ. ಚೆಕ್ಕುಗಳು ಯಾವುದು? ಸಂದಾಯ ಮಾಡುವಲ್ಲಿ ಹಣದ ಸಹಾಯಕವೇ. ವಿದೇಶಿ ಹಣದೊಂದಿಗೆ ವ್ಯವಹರಿಸುವಂಥ ಬ್ಯಾಂಕುಗಳು ಏನಂತ ಕರೀತಾರೆ? ವಿನಿಮಯ ಬ್ಯಾಂಕುಗಳು ಅಂತ ಕರಿತಾ ಹೋಗ್ತೀವಿ. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಏಪ್ರಿಲ್ 1, 1930 ಸ್ಥಾಪನೆ ಮಾಡಲಾಯಿತು. ಜಪಾನ್ ದೇಶದ ಹಣ ಯೆನ್ ಅಂತ ಕರಿತಾ ಹೋಗ್ತೀವಿ. ಭಾರತ ಸರ್ಕಾರದ 14 ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ರಲ್ಲಿ ರಾಷ್ಟ್ರೀಕರಣ ಮಾಡ್ತಾವೆ 1986 ಕ್ಷಮೆಯಿರಲಿ. ಈ ಭಾರತ ಸರ್ಕಾರದ 14 ವಾಣಿಜ್ಯ ಬ್ಯಾಂಕುಗಳನ್ನು 1969 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಹೋಗ್ತಾರೆ. 1987 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾ ಹೋಗ್ತಾರೆ. ಕ್ಷಮೆಯಿರಲಿ, ಇದು 1987 1969 14 ಬ್ಯಾಂಕುಗಳ ರಾಷ್ಟ್ರೀಕರಣ, 1987 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.